ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ JNM ಬೋರ್ಡ್ ಕಡೆಯಿಂದ ಆಫಿಷಿಯಲಿ ಆಗಿ JNM ನರ್ಸಿಂಗ್ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದಾರೆ. ಬಟ್ ಒಂದಿಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ ಶೋ ಆಗ್ತಾ ಇಲ್ಲ. ರಿಸಲ್ಟ್ ಚೆಕ್ ಮಾಡೋಕ್ಕೆ ಹೋದರೆ ನೋ ಡಾಟಾ ಫೈಂಡ್ ಅಂತ ಬರ್ತಾ ಇದೆ. ನಾನು ಈಗ ನಿಮಗೆ ಡೆಮೋ ಮುಖಾಂತರ ತೋರಿಸ್ತೀನಿ. ಒಂದು ವಿದ್ಯಾರ್ಥಿದು ನಾನು ರಿಜಿಸ್ಟರ್ ನಂಬರ್ ಹಾಕಿ ರಿಸಲ್ಟ್ ಚೆಕ್ ಮಾಡೋಕ್ಕೆ ಹೋದರೆ ಆ ವಿದ್ಯಾರ್ಥಿದು ನೋ ಡಾಟಾ ಫೈಂಡ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನಿಮಗೆ ಶೋ ಆಗ್ತಾ ಇದೆ ಒಂದಿಷ್ಟು ವಿದ್ಯಾರ್ಥಿಗಳದು. ಯಾಕೆ ಈ ಥರ ಬರ್ತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ, ನಮ್ಮದು ರಿಸಲ್ಟ್ ಯಾಕೆ ಶೋ ಆಗ್ತಾ ಇಲ್ಲ, ನಾವು ರಿಸಲ್ಟ್ನ ಎಲ್ಲಿ ನೋಡ್ಕೊಬೇಕು ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾವ ವಿದ್ಯಾರ್ಥಿಗಳದು ನೋ ಡಾಟಾ ಫೈಂಡ್ ಅಂತ ರಿಸಲ್ಟ್ ಶೋ ಆಗ್ತಾ ಇದೆ ಅಂಥ ವಿದ್ಯಾರ್ಥಿಗಳು ಒಂದು ಸಾರಿ ಇಲ್ಲಿ ಕಾಣ್ತಿರೋ PDF ನೀವು ಕ್ಲಿಕ್ ಮಾಡಿ ನೋಡಿದರೆ ನಿಮ್ಮದು ಈ ಲೀಸ್ಟಲ್ಲಿ ನಿಮ್ಮ ಕಾಲೇಜ್ ಏನಾದರೂ ಇತ್ತು ಅಂದರೆ ನಿಮ್ಮ ರಿಸಲ್ಟ್ ಶೋ ಆಗಲ್ಲ. ಯಾಕೆ ಅಂದರೆ ಈ ಲೀಸ್ಟಲ್ಲಿರೋ ಕಾಲೇಜಿನವರು ಇದುವರೆಗೂ JNM ಬೋರ್ಡ್ಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಫೀಸ್ನ ಪೇ ಮಾಡಿಲ್ಲ. ಅದಕ್ಕೆ JNM ಬೋರ್ಡ್ ಕಡೆಯಿಂದ ಈ ಕಾಲೇಜಿನ ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ಹೋಲ್ಡಲ್ಲಿಟ್ಟಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಶೋ ಆಗ್ತಾ ಇಲ್ಲ. ನೀವು ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡಿದರೆ ನೋ ಡಾಟಾ ಫಂಡ್ ಅಂತ ತೋರಿಸ್ತಾ ಇದೆ. ಅದಕ್ಕೆ ಯಾವ ವಿದ್ಯಾರ್ಥಿಗಳು ರಿಸಲ್ಟ್ ಚೆಕ್ ಮಾಡಿದ ಮೇಲೆ ನೋ ಡಾಟಾ ಫಂಡ್ ಅಂತ ಬರುತ್ತೆ ಅಂಥ ವಿದ್ಯಾರ್ಥಿಗಳು ಒಂದು ಸಾರಿ ನೀವು ಈ PDF ಅಬ್ಸರ್ವ್ ಮಾಡಿ, ಇದರಲ್ಲಿ ಏನಾದರೂ ನಿಮ್ಮ ಕಾಲೇಜ್ ಇತ್ತು ಅಂದರೆ ನಿಮ್ಮದು ರಿಸಲ್ಟ್ ಶೋ ಆಗಲ್ಲ. ನೀವು ರಿಸಲ್ಟ್ ಚೆಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ JNM ಬೋರ್ಡ್ ಕಡೆಯಿಂದ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಈ 234 ಕಾಲೇಜಿನವರು ವಿದ್ಯಾರ್ಥಿಗಳದ್ದು ಸಪ್ಲಿಮೆಂಟ್ರಿ ಎಕ್ಸಾಮ್ ಫೀಸ್ನ ಪೇ ಮಾಡಿದರೆ ಮಾತ್ರ ಈ ಕಾಲೇಜ್ ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ನಾವು ಪಬ್ಲಿಷ್ ಮಾಡ್ತೀವಿ. ಅಲ್ಲಿ ತನಕ ಈ ಕಾಲೇಜ್ ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ನಾವು ಪಬ್ಲಿಷ್ ಮಾಡಲ್ಲ. ಇದಕ್ಕೆ ಹೊಣೆಗಾರರು ಆ ಕಾಲೇಜಿಗೆ ಸಂಬಂಧಪಟ್ಟ ಪ್ರಿನ್ಸಿಪಾಲೇ ಹೊಣೆಗಾರ ಆಗಿರ್ತಾರಂತ JNM ಬೋರ್ಡ್ ಕಡೆಯಿಂದ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಯಾವ ವಿದ್ಯಾರ್ಥಿಗಳು ನೀವು ರಿಸಲ್ಟ್ ಚೆಕ್ ಮಾಡಿದ ತಕ್ಷಣ ನಿಮಗೆ ನೋ ಡಾಟಾ ಫಂಡ್ ಅಂತ ಶೋ ಆಗ್ತಾ ಇದೆ ಅಂಥ ವಿದ್ಯಾರ್ಥಿಗಳು ಒಂದು ಸಾರಿ ಈ PDF ನೋಡಿಕೊಂಡು ನೀವು ನಿಮ್ಮ ಕಾಲೇಜಿಗೆ ಹೋಗಿ ನೀವು ನಿಮ್ಮ ರಿಸಲ್ಟ್ ಬಗ್ಗೆ ಕೇಳ್ಬೋದು. ನಿಮಗೆ ಏನಾದರೂ ಈ PDF ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಆ ಗ್ರೂಪಿಗೆ ಜಾಯ್ನ್ ಆಗಿ ಈ PDF ನೋಡ್ಕೋಬೋದು. ಮತ್ತು ಒಂದಿಷ್ಟು ವಿದ್ಯಾರ್ಥಿಗಳದ್ದು ಆ PDF ನಿಮ್ಮ ಕಾಲೇಜ್ ಏನಾದರೂ ನೇಮ್ ಇದ್ದಿಲ್ಲ ಆದರೂ ಕೂಡ ನಿಮ್ಮ ರಿಸಲ್ಟ್ ಏನಾದರೂ ಶೋ ಆಗ್ತಾಯಿಲ್ಲ ಅಂದರೆ ನೀವು ಭಯಪಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಕಾಲೇಜಿಗೆ ಹೋಗಿ ನೀವು ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. JNM ಬೋರ್ಡ್ ಕಡೆಯಿಂದ ಕಾಲೇಜವರಿಗೆ ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ಪ್ರೊವೈಡ್ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ರಿಸಲ್ಟ್ ನೋಡ್ಕೋಬೋದು. ಅದಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ನೋ ಡಾಟಾ ಫಂಡ್ ಅಂತ ಶೋ ಆಗ್ತಾ ಇದೆ ಅಂಥ ವಿದ್ಯಾರ್ಥಿಗಳು ಭಯ ಪಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸಾರಿ ಕಾಲೇಜಿಗೆ ವಿಸಿಟ್ ಮಾಡಿ ರಿಸಲ್ಟ್ ಬಗ್ಗೆ ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.